ಕೆ ಶಿವಕುಮಾರ್ ಅವರ ಆಟ ಏನಿದ್ರು ಬೆಂಗಳೂರು ಗ್ರಾಮಾಂತರ ಹಳೆ ಮೈಸೂರು ಭಾಗದಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಮಾಡೋ ವಿಚಾರವನ್ನ ಕಿವಿಗೆ ಹಾಕ್ಬಿಟ್ಟು ಬಂದಿದ್ದಾರೆ ಅನ್ನೋದು ಸುದ್ದಿ. ಇವ್ರು ಎಬ್ಸಿರೋ ಹವಾದ್ ಬಿಸಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ತಟ್ಟಿಲ್ವಾ ಅಂತೀರಾ? ಸೂಕ್ಷ್ಮವಾಗಿ ಗಮನಿಸಿರೋ ಸತೀಶ್ ಜಾರಕಿಹೊಳಿ ಅವರು ಕಾದೊಡೆಯೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಉಪಮುಖ್ಯಮಂತ್ರಿ ಹಾಗೂ ಕನಸು ಕಾಣ್ತಿದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮುಂದೊಂದು ದಿನ ನಮ್ಮ ಬುಡಕ್ಕೆ ಬಿಸ್ತೀರ್ ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅನ್ನೋದು ಅವ್ರ ಪ್ರಶ್ನೆ. ಬರೀ ಬೇರೆಯವನ್ನೇ ಬೆಳೆ ಹೋಗ್ಬಿಟ್ರೆ ನನ್ನ ಮಗನನ್ನು ಬೆಳೆಸೋದು ಯಾರು? ಸಿಎಂ ಸಿದ್ದರಾಮಯ್ಯನವ್ರ ಟೀಮು ಏನ್ ಮಾಡುತ್ತೋ ಅನ್ನೋದೇ ಮುಂದಿನ ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲು ಎಳೆದು ಬೀಳಿಸಿ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಈ ಬಾರಿ ಜಸ್ಟ್ ಮಿಸ್ ಆದರೂ ಕೂಡ ಮುಗೀತು, ಜೀವನದಲ್ಲಿ ಮುಂದೆ ಆ ಸ್ಥಾನಕ್ಕೆ ಇರೋದು ಕಷ್ಟ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿದೆ. 4-5 ತಿಂಗಳ ಹಿಂದೆ ಡೈರೆಕ್ಟಾಗಿ ಅಖಾಡಕ್ಕಿಳಿದು ತೊಡೆ ತಟ್ಟಿದ್ರು. ಆದರೆ ಯಾವಾಗ ಇದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವ್ರ ಗ್ಯಾಂಗ್ ನಿಂತ್ಕೊಂಡು ಬನ್ನಿ ನೋಡೋಣ ಅಂತ ಭುಜ ಕುಟ್ಟೋಕೆ ಶುರು ಮಾಡಿದ್ರು, ಆ ಸದ್ದಿಗೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟಾಗಿ ಸೈಡ್ಗೆ ಸರ್ಕೊಂಡ್ಬಿಟ್ರು. ಆದರೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಹತ್ತುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂದ್ಕೊಂಡು ಹೈಕಮಾಂಡ್ ನಾಯಕರ ಮೇಲೆ ಭಾರ ಹಾಕ್ಬಿಟ್ರು ಡಿ ಕೆ ಶಿವಕುಮಾರ್. ಹಂಗಂತ ಡಿ ಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿಬಿಟ್ಟಿಲ್ಲ. ಒಳಗೊಳಗೆ ಯಾರನ್ನ ಮೀಟ್ ಮಾಡಬೇಕು, ಯಾರನ್ನ ಹೆಂಗೆ ವಿಶ್ವಾಸ ತಗೋಬೇಕು ಅದೆಲ್ಲನೂ ಮಾಡ್ತಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಸುಮಾರು 40-45 ಶಾಸಕರ ಹೆಸರುಗಳಿರೋ ಲಿಸ್ಟನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಮಾಣೆಗೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಆಟ ಏನಿದ್ರು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಹಳೆ ಮೈಸೂರು ಭಾಗದಲ್ಲ ಅಷ್ಟೇ. ಸಿದ್ದರಾಮಯ್ಯನವರು ಬೆಂಬಲಿಗ ಶಾಸಕರ ಎದುರು ನಿಂತ್ಕೊಂಡು ಕೆಮ್ಮೋಕ್ಕಾಗಲ್ಲ, ಇನ್ನು ಉತ್ತರ ಕರ್ನಾಟಕದಲ್ಲಿ ಮಾತೇ ಆಡೋಕ್ಕಾಗಲ್ಲ. ಇದರಿಂದಲೇ ತಮ್ಮ ಬೆಂಬಲಿಗ ಶಾಸಕರನ್ನ ಬಳಸ್ಕೊಂಡು ಇನ್ನೊಂದಷ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ಮುಂದುವರಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದ್ರ ನಡುವೆ ಬೆಳಗಾವಿಯಲ್ಲಿ ಇದರ ಹವಾ ಸ್ವಲ್ಪ ಜೋರಾಗಿ ಇದೆಯಂತೆ. ಇದರಿಂದಲೇ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೀದಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಒಂದು ರೌಂಡ್ ಮಾತಾಡ್ಕೊಂಡು ಬಂದಿದ್ದಾರಂತೆ. ಮಾತುಕತೆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಮಾಡೋ ವಿಚಾರವನ್ನ ಕಿವಿಗೆ ಹಾಕ್ಬಿಟ್ಟು ಬಂದಿದ್ದಾರೆ ಅನ್ನೋದು ಸುದ್ದಿ ಇದೆ. ಆದರೆ ಇದ್ರ ಗುಟ್ಟು ಬಿಟ್ಕೊಡದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಥದ್ದೇನಿಲ್ಲ, ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರಲ್ವಾ, ಇದೊಂದು ಸೌಹಾರ್ದ ಭೇಟಿ ಅಷ್ಟೇ ಅಂತಿದ್ದಾರೆ. ಆದರೆ ಅವ್ರ ಮಾತನ್ನ ಯಾವ ತಕ್ಕಡಿಗೆ ಹಾಕಿ ತೂಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಮಾತಾಡಿರೋ ಕಡೆಗೇನೆ ಹೆಚ್ಚು ಆಗುತ್ತೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಮೀಟ್ ಮಾಡ್ಬಂದು ಒಂದು ವಾರನೂ ಕಳೆದಿಲ್ಲ. ಅಷ್ಟರಲ್ಲೇ ಹೆಬ್ಬಾಳ್ಕರ್ ಹೋಗಿ ಭೇಟಿ ಮಾಡ್ಕೊಂಡು ಬಂದಿರೋದು ನಿಜಕ್ಕೂ ಇಲ್ಲಿ ಏನೋ ಇದೆ ಅಂತ ಹೇಳಲಾಗ್ತಾ ಇದೆ. ಸರಿ, ಬೆಳಗಾವಿ ಭಾಗದಲ್ಲಿ ನೋಡಿದ್ರೆ ಸಾಹುಕಾರ್ ಫ್ಯಾಮಿಲಿಯದ್ದೇನೆ ಪಾರ್ಪತ್ಯ. ಹಿಂಗಿರ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟೊಂದು ಹವಾ ಎಬ್ಸುತ್ತಾರಾ ಅನ್ನೋದೇ ಅನುಮಾನ. ಇವ್ರು ಎಬ್ಸಿರೋ ಹವಾದ್ ಬಿಸಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ತಟ್ಟಿಲ್ವಾ ಅಂತೀರಾ? ಯಾಕಿಲ್ಲ, ಅದರ ಸೂಕ್ಷ್ಮ ಅವ್ರಿಗೂ ಗೊತ್ತಿದೆ. ಅಷ್ಟಕ್ಕೂ ಹೆಬ್ಬಾಳ್ಕರ್ ಈ ರೀತಿ ಬಲೆ ಹೆಣಿತಾ ಇರೋದು ಇದೇ ಮೊದಲಲ್ಲ. ಹಾಗೆ ಹೆಣದಾಗ್ಲೆಲ್ಲ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಕತ್ತರಿಸಿ ಹಾಕಿದ್ದಾರೆ. ಆದರೂ ಪ್ರಯತ್ನ ಬಿಡದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಇಂಥದ್ದೇ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿರೋ ಸತೀಶ್ ಜಾರಕಿಹೊಳಿ ಅವರು ಕಾದೊಡೆಯೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಇನ್ನು ಹೇಳಬೇಕು ಅಂದರೆ 6 ತಿಂಗಳ ಹಿಂದೆನೇ ಇಡೀ ರಾಜ್ಯದ 5 ಜಿಲ್ಲೆಗಳ ಹಾಗೆ ತಾಲೂಕು ಕೇಂದ್ರಗಳ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳ ಜೊತೆ 1-to-1 ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡಿದ್ದಾರಂತೆ. ಈ ಟೈಮಲ್ಲಿ ಎಂಥದ್ದೇ ಸಂದರ್ಭ ಬಂದರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಿಲ್ಲಬೇಕು ಅಂತ ಅವರಿಂದ ಮಾತು ತಗೊಂಡಿದ್ದಾರಂತೆ ಜಾರಕಿಹೊಳಿ ಸಾಹೇಬರು. ಆದರೆ ನಾವು ಕೈ ಕಟ್ಟಿ ಕೂರಬಾರ್ದು ಅನ್ನೋ ಉಮೇದಿಗೆ ಬಿದ್ದಿರೋ ಡಿ ಕೆ ಶಿವಕುಮಾರ್ ಅವರು ಹೀಗೆ ತಮ್ಮ ಬೆಂಬಲಿಗರನ್ನ ಬಿಟ್ಟು ತಮ್ಮ ಪರವಾಗಿ ಮಾತಾಡಿಸ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಹಂಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಲಿಂಗಾಯತ ಹಾಗೆ ಮಹಿಳಾ ಕೋಟದಿಂದ ಉಪಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು.
ಅವರು ಸ್ವತಃ ತಾವು ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ತಮ್ಮ ಆಪ್ತರ ಬಳಿ ಡಿಸ್ಕಸ್ ಮಾಡಿದಾರಂತೆ, ಹೇಳ್ಕೊಂಡಿದ್ದಾರಂತೆ. ಹಿಂಗಿರ್ಬೇಕಾದ್ರೆ DCM ಆಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಇರಲಿ, ಸದ್ಯಕ್ಕೆ ಆಗೋದಾಗಲಿ ಅಂತ ಇದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ಆಗದೆ ಇದ್ದರೆ ಒಂದು ವೇಳೆ ಒಂದೊಳ್ಳೆ ಪ್ರಬಲ ಖಾತೆ ಆದರೂ ಸಿಗುತ್ತೆ ಅನ್ನೋ ಕನ್ಫರ್ಮೇಷನ್ ಇದೆ. ಜೊತೆಗೆ ಸೂಪರ್ CM ಆಗ್ಬೋದು ಅನ್ನೋ ಆಲೋಚನೆಯೂ ಇದೆಯಂತೆ. ಈ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ DK ಶಿವಕುಮಾರ್ ಇದ್ರಲ್ಲ, ಹಾಗೆ ಈ ಒಂದು ಲೆಕ್ಕಾಚಾರದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಫೀಲ್ಡ್ಗಿಳಿದ್ಬಿಟ್ಟಿದ್ದಾರೆ. ಇದರ ನಡುವೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಷ್ಟು ಗೊಂದಲ ಕಾಡ್ತಾ ಇದೆಯಂತೆ. ಅದೇನು ಅಂದರೆ, ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಏನು ಮಾಡೋದು, DK ಶಿವಕುಮಾರ್ ಅವ್ರಿಗೆ ಏನು ಹೇಳೋದು ಅನ್ನೋದು. ಮತ್ತೊಂದು ಏನಪ್ಪ ಅಂತಂದರೆ, DK ಶಿವಕುಮಾರ್ ಅವ್ರಿಗೆ ದಾರಿ ಸಲೀಸ್ ಮಾಡಿಕೊಟ್ರೆ ಆತ ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಆಸಾಮಿ, ಮುಂದೊಂದು ದಿನ ನಮ್ಮ ಬುಡಕ್ಕೆ ಬಿಸಿನೀರು ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅನ್ನೋದು ಅವ್ರ ಪ್ರಶ್ನೆ. ಜೊತೆಗೆ ಅವ್ರ ಕಣ್ಮುಂದೆ ಇರೋದು ಮಗನ ಭವಿಷ್ಯದ ಪ್ರಶ್ನೆ. ಬರೀ ಬೇರೆಯವನ್ನೇ ಬೆಳೆಯೋಗ್ಬಿಟ್ರೆ ನನ್ನ ಮಗನನ್ನು ಬೆಳೆಸೋದು ಯಾರು? ನನ್ನ ನೇಮು ಫೇಮು ಚೆನ್ನಾಗಿರ್ಬೇಕಾದ್ರೆ ಆತನನ್ನು ಬೆಳೆಸ್ಬೇಕು, ಒಂದು ದಾರಿಗೆ ಒಂದು ದಡ ಮುಟ್ಟಿಸ್ಬೇಕು ಅನ್ನೋದು ಅವರ ಆಸೆ. ಇದರಿಂದ ಒಂದು ವೇಳೆ DK ಶಿವಕುಮಾರ್ ಅವ್ರನ್ನ CM ಮಾಡಿ ತಮ್ಮ ಪುತ್ರನನ್ನು DCM ಮಾಡ್ಬೋದಾ ಅನ್ನೋ ಯೋಚನೆಯನ್ನು ಕೂಡ ಇದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಈ ಪ್ರಪೋಸಲ್ನ ಹೈಕಮಾಂಡ್ ಮುಂದೆ ಇಟ್ಟರು ಅಂದ್ಕೊಳ್ಳಿ, ಅದನ್ನು ಹೈಕಮಾಂಡ್ ನಾಯಕರು ಸುಲಭವಾಗಿ ಒಪ್ಕೊಂಡ್ರೂ ಒಪ್ಕೋಬೋದು. ಯಾಕಂದರೆ ಇಲ್ಲಿವರೆಗೆ ಪಕ್ಷಕ್ಕೆ ಅತ್ಯಂತ ನಿಷ್ಠರಾಗಿರುವಂತಹ ಖರ್ಗೆ ಅವರನ್ನು ನಾವು CM ಮಾಡಿಲ್ಲ, ಅಟ್ಲೀಸ್ಟ್ ಮಗನ್ನಾದರೂ DCM ಆಗೋದಾದರೆ ಆಗಲಿ ಅನ್ನೋದು ಹೈಕಮಾಂಡ್ ವಾದ ಆಗ್ಬೋದು, ತೀರ್ಮಾನಕ್ಕೂ ಬರ್ಬೋದು. ಈ ರೀತಿ ಏನಾದರೂ ಆದರೆ ಖರ್ಗೆ ಸಿದ್ದರಾಮಯ್ಯನವ್ರಿಗೆ ಇದರಲ್ಲಿ ತಮ್ಮ ಆಟ ಏನೂ ಇಲ್ಲ ಕಣಪ್ಪ ಅಂತ ಹೈಕಮಾಂಡ್ ಕಡೆ ಕೈ ತೋರಿಸ್ಬಿಟ್ಟು ಸುಮ್ಮನಾಗೋ ಚಾನ್ಸಸ್ ಸಿಗುತ್ತೆ. ಇನ್ನು DK ಶಿವಕುಮಾರ್ ಅವರನ್ನು CM ಮಾಡೋದಕ್ಕೆ ಹೈಕಮಾಂಡ್ ಅಸ್ತು ಅಂತ ಅಂದರೂ ಅನ್ಬೋದು. ಯಾಕಂದರೆ ನಾವು ಮೊದಲೇ ಹೇಳ್ದಂಗೆ DK ಶಿವಕುಮಾರ್ ಅವರು ಈ ಬಾರಿ ಶತಾಯಗತಾಯ CM ಆಗಲೇಬೇಕು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಶಾಸಕರ ಬೆಂಬಲವನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಕೈ ಎತ್ತಿಬಿಟ್ರೆ BJP ಶಾಸಕರ ಜೊತೆ ಸೇರಿಕೊಂಡು ತಮ್ಮ ದಾರಿ ತಾವು ನೋಡಿಕೊಂಡ್ರು ಆಶ್ಚರ್ಯ ಪಡಬೇಕಿಲ್ಲ. ಆಗ ಕಾಂಗ್ರೆಸ್ ಕತೆಗೆ ಏನಾಗ್ಬೋದು ಹೇಳಿ? ಇಂಥ ಬಿಕ್ಕಟ್ಟಿನಲ್ಲಿರುವಾಗಲೇ DK ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ಛೂ ಬಿಟ್ಟು ಇನ್ನೊಂದಷ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಇದನ್ನು ಪಕ್ಷ ಯಾವ ರೀತಿ ತಗೊಳುತ್ತೋ, CM ಸಿದ್ದರಾಮಯ್ಯನವ್ರ ಟೀಮು ಏನು ಮಾಡುತ್ತೋ ಅನ್ನೋದೇ ಮುಂದಿನ ಪ್ರಶ್ನೆ. ನಮಸ್ಕಾರ.